ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಮಕರ ರಾಶಿಯವರೇ, ಈ ಫೆಬ್ರವರಿ 20ರಿಂದ 28 ಅದೃಷ್ಟದ 9 ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಸಂತೋಷದ ದಿನಗಳು ಬರಲಿವೆ. ಸಂಭ್ರಮಿಸಲು ಸಿದ್ಧರಾಗಿ. ಧನಲಕ್ಷ್ಮಿಯ ಕೃಪೆಯಿಂದ ಫೆಬ್ರವರಿ 20ರಿಂದ ಈ ಫೆಬ್ರವರಿ 28ರವರೆಗಿನ ಈ ಒಂದು 9 ದಿನಗಳು, ಅಂದರೆ ಈ ತಿಂಗಳ ಕೊನೆಯ ದಿನಗಳು ನಿಮ್ಮ ಪಾಲಿಗೆ ಅದ್ಭುತವಾಗಿರಲಿವೆ. ಈ ಅವಧಿಯಲ್ಲಿ ನಿಮ್ಮ ಕುಟುಂಬದಲ್ಲಿ 3 ಅತ್ಯಂತ ದೊಡ್ಡ ಮತ್ತು ಆಶ್ಚರ್ಯಕರವಾದ ಶುಭ ಸುದ್ದಿಗಳು ಬರಲಿವೆ. ಈ ಸುದ್ದಿಗಳು ಎಷ್ಟೊಂದು ಪ್ರಭಾವಶಾಲಿಯಾಗಿರುತ್ತವೆ ಎಂದರೆ ನೀವು ಸಂತೋಷದಿಂದ ಕುಣಿದಾಡುತ್ತೀರಿ. 11 ವರ್ಷಗಳ ದೀರ್ಘ ಕಾಯುವಿಕೆಯ ನಂತರ ಇಂತಹ ಅಪರೂಪದ ಮತ್ತು ಶುಭ ಯೋಗಗಳು ನಿಮ್ಮ ಜಾತಕದಲ್ಲಿ ಸೃಷ್ಟಿಯಾಗುತ್ತಿವೆ. ಈ ವಿಶೇಷ ಸಮಯದಲ್ಲಿ ಅದೃಷ್ಟವು ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸಲಿದೆ. ಆದ್ದರಿಂದ ನಿಮ್ಮೆಲ್ಲ ಕೆಲಸಗಳನ್ನು ಬದಿಗಿಟ್ಟು ಈ ಮಾಹಿತಿಯನ್ನು ಸಂಪೂರ್ಣವಾಗಿ ಗಮನಿಸಿ. ಈ 9 ದಿನಗಳ ಅವಧಿಯು ಮಕರ ರಾಶಿಯವರಿಗೆ ಅತ್ಯಂತ ಭಾಗ್ಯಶಾಲಿ ಸಮಯವೆಂದು ಸಾಬೀತಾಗಿದೆ. ಗ್ರಹಗಳ ಚಲನೆಯು ಈಗ ನಿಮ್ಮ ಪರವಾಗಿದೆ. ಈ ಸಮಯದಲ್ಲಿ ಈ ಧನಲಕ್ಷ್ಮಿ ಪ್ರಾಪ್ತಿಯೋಗ, ಸರ್ವಾರ್ಥ ಸಿದ್ಧಿಯೋಗ, ಅಮೃತ ಸಿದ್ಧಿಯೋಗ, ಧನಯೋಗ, ರಾಜಯೋಗ ಮತ್ತು ಸೌಭಾಗ್ಯವಂತ ಯೋಗಗಳಂತಹ ಮಹತ್ವದ ಸಂಯೋಗಗಳು ಏಕಕಾಲದಲ್ಲಿ ಸಂಭವಿಸುತ್ತಿವೆ. ಈ ಎಲ್ಲ ಶುಭ ಯೋಗಗಳ ಪ್ರಭಾವದಿಂದ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ನಿಮ್ಮದಾಗಲಿದೆ. ಈ 9 ದಿನಗಳಲ್ಲಿ ನಿಮಗೆ ಯಾವುದೋ ಒಂದು ದೈವಿಕ ಶಕ್ತಿಯ ಆಶೀರ್ವಾದ ಬೆನ್ನಿಗಿದೆ ಎಂಬ ಅನುಭವವಾಗುತ್ತೆ. ಸಾಕ್ಷಾತ್ ಮಹಾಲಕ್ಷ್ಮಿಯೇ ನಿಮ್ಮ ಕೈ ಹಿಡಿದು ನಡೆಸುತ್ತಿದ್ದಾಳೆ ಎಂಬ ಭಾವನೆ ನಿಮಗಾಗಲಿದೆ. ಈ ಅವಧಿಯ ಅತ್ಯಂತ ದೊಡ್ಡ ಲಾಭವೆಂದರೆ ಆರ್ಥಿಕ ಅಭಿವೃದ್ಧಿ. ಆರ್ಥಿಕ ದೃಷ್ಟಿಯಿಂದ ಈ ಸಮಯವು ಅತ್ಯಂತ ಭರವಸೆಯದ್ದಾಗಿದೆ. ನಿರಂತರವಾಗಿ ಧನಪ್ರಾಪ್ತಿಯಾಗುವ ಸಾಧ್ಯತೆಗಳಿವೆ. ನೀವು ಕೆಲಸ ಮಾಡುವ ಕ್ಷೇತ್ರದಲ್ಲಿ, ವ್ಯವಹಾರದಲ್ಲಿ ಅಥವಾ ಹಿಂದೆ ನೀವು ಮಾಡಿದ್ದ ಹೂಡಿಕೆಯಿಂದ ನಿರೀಕ್ಷೆಗೂ ಮೀರಿದ ಲಾಭ ನಿಮ್ಮ ಕೈ ಸೇರಲಿದೆ. ದೀರ್ಘಕಾಲದಿಂದ ಬರಬೇಕಾಗಿದ್ದ ಹಣ ಅಥವಾ ಸಿಕ್ಕಿ ಹಾಕಿಕೊಂಡಿದ್ದ ಹಣ ಈ ಸಮಯದಲ್ಲಿ ವಾಪಸ್ ಬರುವ ಸಾಧ್ಯತೆ ಹೆಚ್ಚಿದೆ. ಆದ್ದರಿಂದ ಈ 9 ದಿನಗಳಲ್ಲಿ ಸಿಗುವ ಪ್ರತಿಯೊಂದು ಸಣ್ಣ ಅವಕಾಶವನ್ನು ಬಳಸಿಕೊಳ್ಳಿ. ಯಾವುದೇ ಹಣಕಾಸಿನ ಅವಕಾಶವನ್ನು ಕೈ ಬಿಡಬೇಡಿ. ನಿಮ್ಮ ವ್ಯಕ್ತಿತ್ವದಲ್ಲಿ ಈ ಸಮಯದಲ್ಲಿ ವಿಶೇಷವಾದ ಕಾಂತಿ ಮತ್ತು ಬದಲಾವಣೆ ಕಂಡುಬರುತ್ತೆ. ನಿಮ್ಮ ಈ ಒಂದು ಕಾರ್ಯವೈಖರಿಯು ಸುಧಾರಿಸಲಿದೆ ಮತ್ತು ಪ್ರತಿಯೊಂದು ಕೆಲಸವನ್ನು ನೀವು ಈ ಯೋಜನಾಬದ್ಧವಾಗಿ ಪೂರ್ಣಗೊಳಿಸುತ್ತೀರಿ. ಇದರಿಂದ ನಿಮಗೆ ಮಾನಸಿಕ ಶಾಂತಿ ಸಿಗಲಿದೆ. ನೆರೆಹೊರೆಯವರು, ಸಂಬಂಧಿಕರು ಮತ್ತು ಮಿತ್ರರೊಂದಿಗೆ ನಿಮ್ಮ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ಹಿಂದೆಂದಾದರೂ ಸಂಬಂಧಗಳಲ್ಲಿ ಕಹಿ ಉಂಟಾಗಿದ್ದರೆ ಈ ಸಮಯದಲ್ಲಿ ಆ ಕಹಿ ಮರೆಯಾಗಿ ಪ್ರೀತಿ ಮತ್ತು ವಿಶ್ವಾಸ ಚಿಗುರಲಿದೆ. ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಎಲ್ಲರನ್ನ ಮೆಚ್ಚಿಸುತ್ತೀರಿ. ಜನರು ನಿಮ್ಮ ಸಲಹೆಗಾಗಿ ಕಾಯುತ್ತಾರೆ ಮತ್ತು ನಿಮ್ಮ ಮಾತಿಗೆ ಬೆಲೆ ಕೊಡುತ್ತಾರೆ. ನಿಮ್ಮ ಸೌಮ್ಯ ಸ್ವಭಾವ ಮತ್ತು ಈ ಭಾವನಾತ್ಮಕ ಗುಣಗಳಿಂದಾಗಿ ಎಲ್ಲರೂ ನಿಮ್ಮನ್ನು ಹೊಗಳುತ್ತಾರೆ. ಈ ಕುಟುಂಬದ ದೃಷ್ಟಿಯಿಂದ ಇದು ಸಂಭ್ರಮದ ಸಮಯ. ಮನೆಯಲ್ಲಿ ಹಬ್ಬದ ವಾತಾವರಣ ಇರಲಿದೆ. ವಿಶೇಷವಾಗಿ ಮಕ್ಕಳ ಕಡೆಯಿಂದ ನಿಮಗೆ ಅತ್ಯಂತ ಸಂತೃಪ್ತಿದಾಯಕ ಮತ್ತು ಹೆಮ್ಮೆ ತರುವಂತಹ ಸುದ್ದಿಗಳು ಸಿಗಲಿವೆ. ಮಕ್ಕಳ ಶಿಕ್ಷಣ ಅಥವಾ ವೃತ್ತಿ ಜೀವನದಲ್ಲಿ ದೊಡ್ಡ ಯಶಸ್ಸು ಸಿಗುವ ಕಾರಣ ಮನೆಯಲ್ಲಿ ಸಿಹಿ ಹಂಚುವಿಕೆ ಮತ್ತು ಈ ವಿಜಯೋತ್ಸವ ನಡೆಯಲಿದೆ. ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ, ಏಕೆಂದರೆ ಅವರ ಆಶೀರ್ವಾದವೇ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುವ ಕೀಲಿ ಕೈಯಾಗಿದೆ. ಉದ್ಯೋಗಸ್ಥರಿಗೆ ಈ ಸಮಯವು ಅತ್ಯಂತ ಸುವರ್ಣಾವಕಾಶಗಳನ್ನು ತರಲಿದೆ. ನಿಮ್ಮ ಕಚೇರಿಯಲ್ಲಿ ಅಥವಾ ಈ ಕೆಲಸದ ಸ್ಥಳದಲ್ಲಿ ನಿಮಗೆ ನೀಡಲಾದ ಗುರಿಗಳನ್ನು, ಈ ಒಂದು ಟಾರ್ಗೆಟ್ಸ್ ನಿಮ್ಮ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುತ್ತೀರಿ. ನಿಮ್ಮ ಮೇಲಾಧಿಕಾರಿಗಳು ಮತ್ತು ಬಾಸ್ ನಿಮ್ಮ ಕೆಲಸವನ್ನು ನೋಡಿ ಪ್ರಭಾವಿತರಾಗುತ್ತಾರೆ. ಇದರಿಂದಾಗಿ ನಿಮಗೆ ಬಡ್ತಿ ಅಂದರೆ ಪ್ರಮೋಷನ್ ಸಿಗುವ ಅಥವಾ ಸಂಬಳ ಹೆಚ್ಚಾಗುವ ಸಾಧ್ಯತೆಗಳು ದಟ್ಟವಾಗಿವೆ. ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗದ ಅವಕಾಶಗಳು ಹುಡುಕಿಕೊಂಡು ಬರುತ್ತೆ. ಯಾವುದೇ ಸಂದರ್ಶನ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ಫಲಿತಾಂಶಗಳು ನಿಮ್ಮ ಪರವಾಗಿ ಬರಲಿವೆ. ಆದರೆ ನೆನಪಿಡಿ, ನಿಮ್ಮ ಯಶಸ್ಸನ್ನು ಕಂಡು ಅಸೂಯೆ ಪಡುವವರು ನಿಮ್ಮ ವಿರುದ್ಧ ಪಿತೂರಿ ನಡೆಸಬಹುದು. ಆದ್ದರಿಂದ ಜಾಗರೂಕರಾಗಿರಿ. ಈ ವ್ಯಾಪಾರಿಗಳಿಗೆ ಇದು ಲಾಭದಾಯಕದ ಸಮಯ. ವಿಶೇಷವಾಗಿ ಈ ಒಂದು ಪೆಟ್ರೋಲ್ ಪಂಪು, ತೈಲ ವ್ಯವಹಾರ, ಆಹಾರ ಪದಾರ್ಥಗಳು, ಗಾರ್ಮೆಂಟ್ಸ್ ಮತ್ತು ಈ ಒಂದು ಕಲಾ ಕ್ಷೇತ್ರಕ್ಕೆ
ಸಂಬಂಧಿಸಿದ ವ್ಯಾಪಾರಸ್ಥರಿಗೆ ಹೆಚ್ಚಿನ ಲಾಭ ಸಿಗಲಿದೆ. ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಆನ್ಲೈನ್ ಮಾರ್ಕೆಟಿಂಗ್ ಮತ್ತು ಈ ಒಂದು ಡಿಜಿಟಲ್ ಮಾಧ್ಯಮಗಳನ್ನು ಬಳಸಿಕೊಳ್ಳಿ. ಹಿರಿಯರ ಸಲಹೆ ಪಡೆದು ಹೊಸ ಹೂಡಿಕೆ ಮಾಡುವುದು ಭವಿಷ್ಯದಲ್ಲಿ ದೊಡ್ಡ ಲಾಭ ತರಲಿದೆ. ಈ ಪಾಲುದಾರಿಕೆ ವ್ಯವಹಾರದಲ್ಲಿ ಇರುವವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ದಂಪತಿಗಳ ನಡುವೆ ಏನಾದರೂ ಭಿನ್ನಾಭಿಪ್ರಾಯಗಳು ಇದ್ದರೆ ಅವು ಈ ಸಮಯದಲ್ಲಿ ದೂರವಾಗಲಿವೆ. ಪರಸ್ಪರ ಪ್ರೀತಿ ಮತ್ತು ಹತ್ತಿರದ ಸಂಬಂಧಗಳು ವೃದ್ಧಿಯಾಗಲಿವೆ. ಪ್ರೇಮಿಗಳಿಗೆ ತಮ್ಮ ಪ್ರೇಮ ಸಂಬಂಧಕ್ಕೆ ಮನೆಯಲ್ಲಿ ಹಿರಿಯರ ಒಪ್ಪಿಗೆ ಸಿಗುವ ಸಾಧ್ಯತೆ ಹೆಚ್ಚಿದೆ. ಇದು ನಿಮ್ಮ ಸಂಬಂಧವನ್ನು ವಿವಾಹದ ಹಂತಕ್ಕೆ ಕೊಂಡೊಯ್ಯಲು ಸಹಾಯ ಮಾಡುತ್ತೆ. ಈ ಸಂತಾನ ಭಾಗ್ಯವಿಲ್ಲದ ದಂಪತಿಗಳಿಗೆ ಶೀಘ್ರದಲ್ಲಿ ಶುಭ ಸುದ್ದಿ ಕೇಳುವ ಅವಕಾಶಗಳು ಇವೆ. ಸಮಯವು ತುಂಬ ಚೆನ್ನಾಗಿದೆ ಎಂದು ನಿರ್ಲಕ್ಷಿಸಬೇಡಿ. ಕೆಲವು ವಿಷಯಗಳಲ್ಲಿ ನೀವು ಜಾಗರೂಕರಾಗಿ ಇರಲೇಬೇಕಾಗುತ್ತೆ. ಯಾವುದೇ ದಾಖಲೆಗಳಿಗೆ ಸಹಿ ಹಾಕುವ ಮೊದಲು ಅಥವಾ ಕಚೇರಿಯ ಕೆಲಸಗಳನ್ನು ಮಾಡುವಾಗ ಹೆಚ್ಚಿನ ಗಮನ ಕೊಡಿ. ಸಣ್ಣ ತಪ್ಪು ದೊಡ್ಡ ಸಮಸ್ಯೆಗೆ ನಿಮಗೆ ಕಾರಣವಾಗಬಹುದು. ನಿಮ್ಮ ಸ್ವಭಾವದಲ್ಲಿ ಈ ಕೋಪ ಅಥವಾ ಹಠಮಾರಿತನವನ್ನು ತಂದುಕೊಳ್ಳಬೇಡಿ. ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಕೈಗೆ ಬಂದ ತುತ್ತನ್ನು ದೂರ ಮಾಡಬಹುದು. ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡುವ ಮೊದಲು 10 ಬಾರಿ ಯೋಚಿಸಿ. ಕೊಟ್ಟ ಹಣ ಮರಳಿ ಬರುವುದು ಕಷ್ಟವಾಗಬಹುದು. ನಿಮ್ಮ ವ್ಯವಹಾರದ ಅಥವಾ ಈ ವೃತ್ತಿಯ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಆರೋಗ್ಯದ ದೃಷ್ಟಿಯಿಂದ ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತುಂಬ ಸದೃಢವಾಗುತ್ತೀರಿ. ಒಂದು ರೀತಿಯ ಹೊಸ ಶಕ್ತಿ ಮತ್ತು ಉತ್ಸಾಹ ನಿಮ್ಮ ಕಣ್ಣಲ್ಲಿ ನಿಮ್ಮ ಮನಸ್ಸಲ್ಲಿ ಮನೆ ಮಾಡುತ್ತೆ. ಆದರೆ ಹವಾಮಾನ ಬದಲಾವಣೆಯಿಂದಾಗಿ ಈ ಒಂದು ಸಣ್ಣ ಪುಟ್ಟ ತಲೆನೋವು ಬರಬಹುದು ಅಥವಾ ಈ ಒಂದು ಗಂಟಲಿನ ಸೋಂಕು ಕಂಡುಬರಬಹುದು. ಇದನ್ನು ನೀವು ತಡೆಗಟ್ಟಲು ಯೋಗ, ಧ್ಯಾನ ಮತ್ತು ಆಯುರ್ವೇದ ಪದ್ಧತಿಗಳನ್ನು ಅನುಸರಿಸುವುದು ತುಂಬಾ ಉತ್ತಮ ಅಗತ್ಯ ಅಂತ ಅನ್ನಬಹುದು. ಈ ಒಂದು ಸಕಾರಾತ್ಮಕ ಆಲೋಚನೆ ನಿಮ್ಮನ್ನು ಸದಾ ಆರೋಗ್ಯವಾಗಿ ಇಡುತ್ತೆ. ಒಟ್ಟಾರೆಯಾಗಿ ಈ 9 ದಿನಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಶಕ್ತಿ ಹೊಂದಿವೆ. ಮಹಾಲಕ್ಷ್ಮಿಯ ಆಶೀರ್ವಾದ ಪಡೆಯಲು ಭಕ್ತಿಯಿಂದ ನೀವು ಆದಷ್ಟು ಪ್ರಾರ್ಥಿಸಿ. ಸಿಗುವ ಪ್ರತಿಯೊಂದು ಕ್ಷಣವನ್ನು ಸದುಪಯೋಗಪಡಿಸಿಕೊಳ್ಳಿ. ಈ ಸಮಯವು ಕೇವಲ ಅದೃಷ್ಟವಂತರಿಗೆ ಮಾತ್ರ ಸಿಗುತ್ತೆ. ಆದ್ದರಿಂದ ಇದನ್ನು ನಿರ್ಲಕ್ಷಿಸಬೇಡಿ. ಧರ್ಮ ಕರ್ಮದ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಿ. ದಾನ ಮಾಡಿ ಆದಷ್ಟು. ಇದರಿಂದ ನಿಮಗೆ ಮತ್ತಷ್ಟು ಆತ್ಮತೃಪ್ತಿ ಅನ್ನೋದು ಸಿಗುತ್ತೆ. ನಿಮ್ಮ ಜೀವನದಲ್ಲಿ ಎಂತಹ ಅದ್ಭುತ ಬದಲಾವಣೆಗಳು ತರಲಿವೆ ಎಂಬುದು ನಾವು ಇವಾಗ ನೋಡ್ತಾ ಹೋಗೋಣ. ನಿಮ್ಮ ಜೀವನದ ಹಾದಿಯಲ್ಲಿ ನಿಮ್ಮನ್ನು ಅತಿಯಾಗಿ ಪ್ರೀತಿಸುವ, ನಿಮ್ಮನ್ನು ಆರಾಧಿಸುವ ಒಬ್ಬ ಈ ವಿಶೇಷ ವ್ಯಕ್ತಿ ಇದ್ದಾರೆ. ಆಕೆ ನಿಮ್ಮನ್ನು ತುಂಬ ಇಷ್ಟಪಡುತ್ತಾಳೆ. ಆದರೆ ನಿಮ್ಮ ಮುಂದೆ ಬಂದು ತನ್ನ ಮನದ ಮಾತನ್ನು ಹೇಳಲು ಹಿಂಜರಿಯುತ್ತಿದ್ದಾಳೆ. ಆಕೆ ಯಾರಪ್ಪ, ಎಲ್ಲಿಯವಳು ಮತ್ತು ಆಕೆ ನಿಮ್ಮನ್ನು ಭೇಟಿಯಾಗಲು ಏಕೆ ಅಷ್ಟೊಂದು ಹಂಬಲಿಸುತ್ತಿದ್ದಾಳೆ ಎಂಬುದರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಈ ವಿಶೇಷ ಸ್ತ್ರೀಯು ನಿಮ್ಮನ್ನು ಏಕಾಂತದಲ್ಲಿ ಭೇಟಿಯಾಗಲು ಸದಾ ಒಂದು ಅವಕಾಶಕ್ಕಾಗಿ ಕಾಯುತ್ತಿದ್ದಾಳೆ. ಕಳೆದ ಹಲವು ವರ್ಷಗಳಿಂದ ಆಕೆ ನಿಮ್ಮನ್ನು ಸಂಪರ್ಕಿಸಲು ಹರಸಾಹಸ ಮಾಡುತ್ತಿದ್ದಾಳೆ. ಆದರೆ ವಿಧಿಯು ಆಟದಂತೆ ಕೆಲವು ಈ ಅಡೆತಡೆಗಳನ್ನು ಅವಳನ್ನು ನಿಮ್ಮಿಂದ ದೂರ ಮಾಡಿ ಇಟ್ಟಿದೆ. ಆದರೆ ಈಗ ಕಾಲ ಕೂಡಿ ಬಂದಿದೆ. ಶ್ರೀಕೃಷ್ಣ ಮತ್ತು ಈ ರಾಣಿ ರಾಧಾರಾಣಿಯ ಕೃಪೆಯಿಂದ ನೀವು ಆಕೆಯನ್ನು ಭೇಟಿಯಾಗುವ ದಿನ ಬಹಳ ಹತ್ತಿರದಲ್ಲಿದೆ. ಈ ಒಂದು ಸುಂದರ ಕ್ಷಣಗಳ ಬಗ್ಗೆ ನಾವು ತಿಳಿಯುವ ಮುನ್ನ ಈ ಒಂದು ನಿಮ್ಮ ಜಾತಕದ ಈ ಗ್ರಹಗತಿಗಳ ಬಗ್ಗೆ ಆಳವಾಗಿ ನಾವು ತಿಳಿಯೋಣ. ಈ ಪ್ರಸ್ತುತ ಚಂದ್ರನು ತನ್ನ ಉತ್ತುಂಗ ಸ್ಥಿತಿಯಲ್ಲಿ ಇದ್ದಾನೆ. ಚಂದ್ರನು ನಿಮ್ಮ ರಾಶಿಯ 8ನೇ ಮನೆಯನ್ನು ಪ್ರವೇಶಿಸುತ್ತಾ ಇರೋದು. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 8ನೇ ಮನೆ ಅದು ರಹಸ್ಯಗಳ ಬದಲಾವಣೆಗಳ ಒಂದು ಪೂರ್ವಜನ್ಮದ ಮನೆ ಎಂದು ನಾವು ಕರೆಯಲ್ಪಡುತ್ತೇವೆ. ಈ ಒಂದು ಗ್ರಹಗತಿಯ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಚಂಡಮಾರುತವನ್ನೇ ಎಬ್ಬಿಸಲಿದೆ. ಆದರೆ ನೀವು ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ. ಇದು ಪ್ರೀತಿ, ಯಶಸ್ಸು ಮತ್ತು ಅದ್ಭುತ ಸುಖವನ್ನು ಹೊತ್ತು ತರುವಂತಹ ಸಕಾರಾತ್ಮಕ ಬದಲಾವಣೆಯಾಗಿದೆ. ಈ ಒಂದು ವಿಶೇಷ ಸ್ತ್ರೀಯ ಬಗ್ಗೆ ನಾವು ಹೇಳೋದಾದರೆ ಆಕೆ ಸಾಮಾನ್ಯ ವ್ಯಕ್ತಿಯಲ್ಲ. ಅವಳ ಹೃದಯದಲ್ಲಿ ಕೇವಲ ನಿಮ್ಮ ಹೆಸರೇ ಮಿಡಿಯುತ್ತಿದೆ. ಆಕೆ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು, ನಿಮ್ಮ ಕೈ ಹಿಡಿದು ನಡೆಸಲು ಹಂಬಲಿಸುತ್ತಿದ್ದಾಳೆ. ನೀವು ಯಾರೂ ಇಲ್ಲದ ಸಂದರ್ಭದಲ್ಲಿ ಆಕೆ ನಿಮ್ಮ ಮುಂದೆ ಬಂದು ನಿಲ್ಲಬಹುದು. ನಿಮ್ಮನ್ನು ನೋಡಿದಾಗ ಅವಳ ಮುಖದಲ್ಲಿ ನಾಚಿಕೆ ಮೂಡುತ್ತೆ. ಅವಳ ಕಣ್ಣುಗಳು ತಾನಾಗಿಯೇ ಕೆಳಕ್ಕೆ ವಾಲಿಬಿಡುತ್ತೆ.
ನೀವು ಅವಳನ್ನು ಭೇಟಿಯಾದಾಗ ನಿಮ್ಮ ಜೀವನದ ದಿಕ್ಕೇ ಬದಲಾಗಲಿದೆ. ಈವರೆಗೆ ನೀವು ಕಾಣದಂತಹ ಪ್ರೀತಿ ಮತ್ತು ಗೌರವ ಅವಳಿಂದ ನಿಮಗೆ ಸಿಗಲಿದೆ. ಇನ್ನು ನಿಮ್ಮ ಈ ಒಂದು ವೃತ್ತಿ ಜೀವನ ಮತ್ತು ಕೆಲಸದ ಬಗ್ಗೆ ನಾವು ನೋಡೋದಾದರೆ, ಈ ಸಮಯ ನಿಮ್ಮ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಅತ್ಯಂತ ಸೂಕ್ತವಾಗಿದೆ. ನೀವು ದೀರ್ಘಕಾಲದಿಂದ ಯೋಜಿಸುತ್ತಿದ್ದ ಕೆಲಸಗಳನ್ನು ಈಗ ಪ್ರಾರಂಭಿಸಬಹುದು. ನಿಮ್ಮ ದಿನಚರಿಯನ್ನು ಕ್ರಮಬದ್ಧವಾಗಿ ಇಟ್ಟುಕೊಳ್ಳಿ. ಸಕಾರಾತ್ಮಕ ಚಿಂತನೆಯು ನಿಮ್ಮಲ್ಲಿ ಹೊಸ ಚೈತನ್ಯ ಮತ್ತು ಆತ್ಮವಿಶ್ವಾಸವನ್ನು ತುಂಬುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಆದರೆ ಒಂದು ನೆನಪಿರಲಿ, ನಿಮ್ಮ ಕೋಪ ಮತ್ತು ಅಹಂಕಾರದ ಮೇಲೆ ಆದಷ್ಟು ನಿಯಂತ್ರಣವಿರಲಿ. ಯಾರಾದರೂ ಅಪರಿಚಿತ ವ್ಯಕ್ತಿಯನ್ನು ಅತಿಯಾಗಿ ನಂಬಬೇಡಿ. ಅದು ನಿಮ್ಮ ಕುಟುಂಬದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಈ ವ್ಯಾಪಾರ ಮತ್ತು ವ್ಯವಹಾರದ ದೃಷ್ಟಿಯಿಂದ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗಬಹುದು. ಆದರೆ ನಿಮ್ಮ ಒಂದು ಬುದ್ಧಿವಂತಿಕೆ ಮತ್ತು ಈ ಒಂದು ದೂರದೃಷ್ಟಿಯಿಂದ ನೀವು ಅವುಗಳನ್ನು ಯಶಸ್ವಿಯಾಗಿ ನಿಭಾಯಿಸ್ತೀರಾ. ಈ ಹೊಸ ವ್ಯವಹಾರ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ನಿಮಗೆ ಲಾಭದಾಯಕವಾಗಿರಲಿದೆ. ಈ ಕೆಲಸದ ನಿಮಿತ್ತ ದೂರದ ಪ್ರಯಾಣ ಬೆಳೆಸುವ ಸಾಧ್ಯತೆಗಳು ಇವೆ. ಉದ್ಯೋಗಸ್ಥರಿಗೆ ಕಚೇರಿಯಲ್ಲಿ ಉನ್ನತ ಮಟ್ಟದ ಜವಾಬ್ದಾರಿ ಅಥವಾ ಬಡ್ತಿ ಸಿಗುವ ಲಕ್ಷಣಗಳಿವೆ. ನಿಮ್ಮ ಕೆಲಸದ ಮೇಲೆ ಹೆಚ್ಚಿನ ಗಮನ ಹರಿಸಿ. ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ದಂಪತಿಗಳ ನಡುವೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಈ ದಿನಗಳಲ್ಲಿ ಕೊನೆಗೊಳ್ಳಲಿವೆ. ಈ ಮನೆಯಲ್ಲಿ ಶಾಂತಿ ಮತ್ತು ಸುಖದ ವಾತಾವರಣ ನೆಲೆಸಲಿದೆ. ನಿಮ್ಮ ಸಂಗಾತಿಯು ನಿಮ್ಮ ಜೀವನದ ಪ್ರಮುಖ ಶಕ್ತಿ ಎಂದು ನೀವು ಅರಿತುಕೊಳ್ಳುವಿರಿ. ಮಕ್ಕಳಿಂದ ಯಾವುದಾದರೂ ಶುಭ ಸುದ್ದಿಯನ್ನು ಕೇಳುವಿರಿ. ಇದು ನಿಮ್ಮ ಮನಸ್ಸಿಗೆ ಅಪಾರ ಸಂತೋಷವನ್ನು ನೀಡುತ್ತೆ. ಆದರೆ ನೆನಪಿಡಿ, ಯಾವುದೇ ರೀತಿಯ ಅನೈತಿಕ ಸಂಬಂಧಗಳಿಂದ ದೂರವಿರಿ. ಇಲ್ಲದಿದ್ದರೆ ಅದು ನಿಮ್ಮ ಈ ಮಾನಹಾನಿಗೆ ಕಾರಣವಾಗಬಹುದು. ಆರ್ಥಿಕವಾಗಿ ನಾವು ನೋಡೋದಾದರೆ, ಈ ಸಮಯದಲ್ಲಿ ನಿಮ್ಮ ಒಂದು ಬಜೆಟ್ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಇತ್ತೀಚೆಗೆ ನೀವು ಮಾಡಿದ ಅತಿಯಾದ ಖರ್ಚುಗಳು ನಿಯಂತ್ರಿಸಿ. ಈ ಹಳೆಯ ಸಾಲದ ವ್ಯವಹಾರಗಳಿಂದ ದೂರವಿರಿ. ಹಣದ ಹೂಡಿಕೆಗೆ ಸಂಬಂಧಿಸಿದಂತೆ ತಜ್ಞರ ಅಥವಾ ಹಿರಿಯರ ಸಲಹೆ ಪಡೆಯುವುದು ಉತ್ತಮ ಅಂತಲೇ ಹೇಳಬಹುದು. ನಿಮ್ಮ ಸ್ಥಗಿತಗೊಂಡಿದ್ದ ಹಣವು ಇದ್ದಕ್ಕಿದ್ದಂತೆ ನಿಮ್ಮ ಕೈ ಸೇರಬಹುದು. ಇದು ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತೆ. ಆರೋಗ್ಯದ ಕಡೆಗೂ ಸ್ವಲ್ಪ ಗಮನ ಹರಿಸುವುದು ಇಲ್ಲಿ ಮುಖ್ಯ. ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಲು ಈ ಧ್ಯಾನ ಮತ್ತು ಯೋಗವನ್ನು ಮಾಡಿ. ಪೌಷ್ಟಿಕ ಆಹಾರವನ್ನು ಸೇವಿಸಿ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ಓದುವುದು ಅಥವಾ ಸಂಗೀತ ಕೇಳುವುದು ತುಂಬಾ ಇಲ್ಲಿ ಒಳ್ಳೆಯದು. ನಿಮ್ಮ ಈ ಒಂದು ಶರೀರಕ್ಕೆ ಅಗತ್ಯವಿರುವ ವಿಶ್ರಾಂತಿಯನ್ನು ನೀಡಿ. ಮನೆಯಲ್ಲಿ ನವೀಕರಣದ ಕೆಲಸಗಳ ಬಗ್ಗೆ ಯೋಚಿಸುತ್ತಿದ್ದರೆ ಇದು ಒಂದು ಒಳ್ಳೆಯ ಸಮಯ ಅಂತಲೇ ಅನ್ನಬಹುದು. ಆದಷ್ಟು ಈ ದಿನಗಳಲ್ಲಿ ರಾಹುಕಾಲದ ಸಮಯದಲ್ಲಿ ಜಾಗರೂಕರಾಗಿ ಇರಿ. ಸೂರ್ಯೋದಯದ ಮತ್ತು ಸೂರ್ಯಾಸ್ತದ ಸಮಯವನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಮುಖ್ಯ ಕೆಲಸಗಳನ್ನು ಯೋಜಿಸಿ. ಯಾರು ಇಂದು ಈ ಜನ್ಮದಿನ ಅಥವಾ ಈ ಒಂದು ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದಾರೋ ಅವರಿಗೆ ನನ್ನ ಹೃತ್ಪೂರ್ವಕ ಶುಭಾಶಯಗಳು. ತಾಯಿ ಜಗದಂಬೆಯ ಕೃಪೆಯಿಂದ ನಿಮ್ಮ ಜೀವನದ ಎಲ್ಲ ಕಷ್ಟಗಳು ದೂರವಾಗಲಿ ಎಂದು ನಾನು ಆಶಿಸುತ್ತೇನೆ. ನಿಮ್ಮ ಜೀವನದಲ್ಲಿ ಬರಲಿರುವ ಈ ಒಂದು ವಿಶೇಷ ಸ್ತ್ರೀಯು ಕೇವಲ ಪ್ರೀತಿಯನ್ನು ಮಾತ್ರವಲ್ಲದೆ ಸಂಪತ್ತನ್ನು ಕೂಡ ಹೊತ್ತು ತರುತ್ತಾಳೆ. ಆಕೆಯನ್ನು ಮಹಾಲಕ್ಷ್ಮಿಯ ಸ್ವರೂಪ ಎಂದು ನಾವು ಭಾವಿಸಿ ಆಕೆಯು ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮ್ಮ ಅದೃಷ್ಟವೇ ಬದಲಾಗುತ್ತೆ. ನಿಮ್ಮ ಈ ಒಂದು ಹಾರ್ಡ್ ವರ್ಕ್ ಮತ್ತು ತಾಳ್ಮೆಗೆ ಈಗ ಪ್ರತಿಫಲ ಸಿಗುವ ಕಾಲ ಬಂದಿದೆ. ಜೀವನದಲ್ಲಿ ಬರುವ ಸವಾಲುಗಳನ್ನು ಎದುರಿಸಲು ಆದಷ್ಟು ಸಿದ್ಧರಾಗಿ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಗೆಲುವು. ಈ ದಿನಗಳು ನಿಮಗೆ ಅತ್ಯಂತ ಮಂಗಳಕರವಾಗಿ ಇರಲಿ. ಹಿರಿಯರ ಆಶೀರ್ವಾದ ಪಡೆದು ದಿನವನ್ನು ಆರಂಭಿಸಿ. ಶತ್ರುಗಳು ನಿಮ್ಮ ವಿರುದ್ಧ ಸಂಚು ರೂಪಿಸಲು ಪ್ರಯತ್ನಿಸಬಹುದು, ಆದರೆ ನಿಮ್ಮ ಜಾಣ್ಮೆಯ ಮುಂದೆ ಅವರು ಸೋಲ್ತಾರೆ. ಜೀವನದ ಪ್ರತಿ ಕ್ಷಣವನ್ನು ಆನಂದಿಸಿ. ಭಗವಂತನ ಮೇಲೆ ನಂಬಿಕೆ ಇರಲಿ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಎಲ್ಲರಿಗೂ ಸಹ ಧನ್ಯವಾದಗಳು.